ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಗ್ಯಾರಂಟಿ ಗ್ಯಾರಂಟಿ ಜಸ್ಟ್ ಕರ್ನಾಟಕ ಮಾತ್ರ ಅಲ್ಲ, ಕರ್ನಾಟಕದ ಮಾಡೆಲ್ ಇಟ್ಕೊಂಡು ದೇಶದ ಹಲವು ರಾಜ್ಯಗಳಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಎಲ್ಲಾ ಪಕ್ಷಗಳು ಆಶ್ವಾಸನೆಯ ಮೂಲಕ ಕೊಡೋ ಮೂಲಕ ಅಧಿಕಾರದ ಚುಕ್ಕಾಣಿ ಹಿಡಿದಿರುವಂತ ಉದಾಹರಣೆ ಇದೆ. ಜಸ್ಟ್ ಕಾಂಗ್ರೆಸ್ಗೆ ಮಾತ್ರ ಸೀಮಿತ ಅಲ್ಲ, ಬಿಜೆಪಿ ಅವರಂತೂ ಗ್ಯಾರಂಟಿ ಯೋಜನೆಗಳನ್ನ ನಾವು ಕೊಡಲ್ಲ, ಫ್ರೀ ಯಾವುದನ್ನು ಕೊಡಲ್ಲ ಅಂತ ಹೇಳಿನೂ ಕೂಡ ಒಂದಷ್ಟು ಕಡೆ ಫ್ರೀ ಯೋಜನೆಗಳನ್ನ ಜಾರಿಗೆ ತರೋ ಮೂಲಕ ಬಿಜೆಪಿ ಕೂಡ ಇದೇ ಹಾದಿಯನ್ನ ತುಳಿತಾ ಇದೆ. ಸೊ ಈಗ ಎಲ್ಲಾ ಪಕ್ಷಗಳು ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಮೊರೆ ಹೋಗ್ತಾ ಇರೋದ್ರಿಂದ ದೇಶದ ಆರ್ಥಿಕತೆ ಏನು, ರಾಜ್ಯಗಳ ಬೊಕ್ಕಸ ಇದರಿಂದ ಬರಿದಾಗಲ್ವಾ, ಹೆಂಗೆ ರಾಜ್ಯಗಳನ್ನ ನಡೆಸ್ತೀರಿ, ಜನರಿಗೆ ನೀವು ನಿರುದ್ಯೋಗ ಸಮಸ್ಯೆಯನ್ನ ಜಾಸ್ತಿ ಮಾಡ್ತಿದ್ದೀರಿ, ದಯವಿಟ್ಟು ಉದ್ಯೋಗ ಕಲ್ಪಿಸಿ, ಅದನ್ನ ಬಿಟ್ಟು ಫ್ರೀ ಗ್ಯಾರಂಟಿಗಳನ್ನ ಕೈ ಬಿಡಿ ಅಂತ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ವಿವೇಚನೆ ಇಲ್ಲದೆ ಮತದಾರರಿಗೆ ಆಫರ್ ಓಲೈಕೆ ಮಾಡುವುದು ಸರಿನಾ ಅನ್ನೋದನ್ನ ಪ್ರಶ್ನೆ ಮಾಡಿದೆ ಸುಪ್ರೀಂ ಕೋರ್ಟ್. ತಮಿಳುನಾಡು ಸರ್ಕಾರದಿಂದ ಉಚಿತ ವಿದ್ಯುತ್ಗೆ ಸುಪ್ರೀಂ ಕೋರ್ಟ್ ಆಕ್ಷೇಪ ವ್ಯಕ್ತಪಡಿಸಿದೆ. ಚುನಾವಣೆ ಬಂದಾಕ್ಷಣ ನೇರ ನಗದು ಈ ಯೋಜನೆ ಜಾರಿಗೆ ತರೋದು ಎಷ್ಟರ ಮಟ್ಟಿಗೆ ಸರಿ? ಹೀಗಾದ್ರೆ ಯಾರು ಶ್ರಮ ವಹಿಸಿ ಕೆಲಸ ಮಾಡ್ತಾರೆ ಜನ? ತಮಿಳುನಾಡು ಸರ್ಕಾರಕ್ಕೆ ಈ ರೀತಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಜಸ್ಟ್ ಒಂದೇ ಎಕ್ಸಾಂಪಲ್ ಅಲ್ಲ, ಇಡೀ ದೇಶದ ಹಲವಾರು ರಾಜ್ಯಗಳಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಜಾರಿಗೆ ತಂದಿರೋದ್ರಿಂದ ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಸುಪ್ರೀಂ ಕೋರ್ಟ್ ನಿನ್ನೆ ಚಾಟಿ ಬೀಸಿದೆ. ಚುನಾವಣೆ ಸಂದರ್ಭ ನೋಡಿ, ಎಲ್ಲ ಹೆಣ್ಣು ಮಕ್ಕಳ ಖಾತೆಗೆ 5,000 3,000 ಈ ರೀತಿ ಎಲ್ಲ ಬೀಳೋದಕ್ಕೆ ಶುರುವಾಗುತ್ತೆ. ಹಂಗಾಗಿ ನಗದು ವ್ಯವಹಾರಗಳು ಅಥವಾ ನಗದು ಯೋಜನೆ ಚುನಾವಣಾ ಹೊಸ್ತಿಲಲ್ಲಿ ಸರಿನಾ? ಇದರಿಂದ ದೇಶದ ಆರ್ಥಿಕತೆ ಕುಂಠಿತ ಆಗಲ್ವಾ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ವಿವೇಚನೆ ಇಲ್ಲದೆ ಗ್ಯಾರಂಟಿ ಯೋಜನೆಗಳ ಮೂಲಕ ಅಧಿಕಾರದ ಚುಕ್ಕಾಣಿ ಹಿಡಿಯುವಂತಹ ಪಕ್ಷಗಳಿಗೆ ನಿನ್ನೆ ನೇರವಾಗಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ನಿಜಕ್ಕೂ ಗ್ಯಾರಂಟಿ ಯೋಜನೆಗಳಿಂದ ದೇಶದ ಆರ್ಥಿಕತೆ ಕುಂಠಿತ ಆಗುತ್ತಾ? ರಾಜ್ಯಗಳ ಬೊಕ್ಕಸ ದಿವಾಳಿ ಆಗ್ತಾ ಇದೆಯಾ? ಸಾಲದ ಸುಳಿಯಲ್ಲಿ ರಾಜ್ಯಗಳು ಸಿಲುಕಾಕಿಕೊಳ್ತಾ ಇದೆಯಾ? ಇಷ್ಟೆಲ್ಲ ಭಾರ ಆದರೂ ಕೂಡ ಯಾಕೆ ಮತ್ತೆ ಮತ್ತೆ ಈ ರೀತಿ ಗ್ಯಾರಂಟಿ ಯೋಜನೆಗಳ ಮೂಲಕ ಪಕ್ಷಗಳು ಅಧಿಕಾರಕ್ಕೆ ಬರುವಂತ ಹರಸಾಹಸವನ್ನ ಪಡ್ತಾ ಇದೆ? ಇದು ಪ್ರಶ್ನೆ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಬಿಜೆಪಿ ವಕ್ತಾರರು ಆದಂತಹ ಕಾಂತಿ ಶೆಟ್ಟಿ ಅವರಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆರ್ಥಿಕ ತಜ್ಞರು ಆದಂತಹ ಶಿವಕುಮಾರ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜೆಡಿಎಸ್ ವಕ್ತಾರರು ಆದಂತಹ ನಾಗೇಂದ್ರ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ಆದಂತಹ ರಘು ದೊಡ್ಡೇರಿ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾಂತಿ ಶೆಟ್ಟಿ ಮೇಡಮ್, ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಬೊಕ್ಕಸ ಖಾಲಿ ಆಗ್ತಾ ಇದೆ, ದೇಶದ ಆರ್ಥಿಕತೆಗೆ ಹೊಡೆತ ಬೀಳ್ತಾ ಇದೆ. ಯಾಕೆ ಇಂಥ ಗ್ಯಾರಂಟಿ ಯೋಜನೆಗಳಿಂದ ಜನರನ್ನ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಮಾಡ್ತಿದ್ದೀರಿ? ಯಾರು ದುಡಿಯೋಕೆ ಇಷ್ಟಪಡ್ತಾರೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ, ಜನಸಾಮಾನ್ಯರಲ್ಲ. ಆದರೂ ಕೂಡ ಗ್ಯಾರಂಟಿ ಯೋಜನೆಗಳೇ ಸದ್ದ ಮಾಡ್ತಾ ಇದೆ ದೇಶದಾದ್ಯಂತ, ಯಾಕೆ ಅಂತ? ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಖಂಡಿತ ಅದನ್ನು ನಾನು ಸ್ವಾಗತಿಸ್ತೀನಿ. ಮುಂದಕ್ಕಾದರೂ ಇಷ್ಟೊತ್ತು ಏನಾಗಿದೆ ಅದು ಬೇರೆ ವಿಷಯ, ಇನ್ನು ಮುಂದಕ್ಕಾದರೂ ಅದು ಸ್ಟಾಪ್ ಆಗಲಿ ಅನ್ನೋದೇ ನಮ್ಮ ಒಂದು ಉದ್ದೇಶ. ಗ್ಯಾರಂಟಿ ಕೊಡೋದ್ರಲ್ಲಿ ಅಥವಾ ನಮ್ದು ಖಂಡಿತವಾಗ್ಲೂ ಆ ಉದ್ದೇಶ ಎಲ್ಲ ಗ್ಯಾರಂಟಿ ಯಾರಿಗೆ ತಲುಪಬೇಕು ಅದು ತಲುಪಬೇಕು. ನಾವುಗಳು ಗ್ಯಾರಂಟಿ ಕೊಟ್ಟಿದ್ದೀವಿ. ಯಾವ ಥರ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಅಶಕ್ತರಿಗೆ, ಅಸಹಾಯಕರಿಗೆ, ಯಾರಿಗೆ ಅದರ ಅವಶ್ಯಕತೆ ಇದೆ, BPL ಕಾರ್ಡ್ ಅಂಥವ್ರಿಗೆ ಮಾತ್ರ ನಾವು ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ನಿಮಗೂ ಫ್ರೀ ಅಂತ ನಾವು ಕೊಟ್ಟಿಲ್ಲ. ನಾವು ಹೇಳ್ತಿರೋದು ಮಹಿಳೆಯರ ಬಗ್ಗೆ ಮಾತಾಡ್ಬೇಕಂದ್ರೆ, ಗೃಹಲಕ್ಷ್ಮಿ ಇತ್ತೀಚೆಗೆ ಕೊಟ್ಟರು. ಹೌದು, 5,000 ಕೋಟಿ ಅದು ತಿಂದು ನೀರು ಕುಡಿದರೆ ಅದು ಪಕ್ಕಕ್ಕಿಡೋಣ. 1,75,000 ಡೆತ್ ಅಕೌಂಟ್ಗೆ ದುಡ್ಡು ಹಾಕಿದ್ದಾರೆ. ಸರಿ ಸುಮಾರು 840 ಕೋಟಿ ಆಗುತ್ತೆ ಅದು. ಅದೇ ದುಡ್ಡನ್ನು ಮೂಲಭೂತ ಸೌಕರ್ಯಕ್ಕೆ ಯೂಸ್ ಮಾಡ್ಬೋದು. ನಿನ್ನೆ ಪೇಪರಲ್ಲಿ ನಾನು ನೋಡ್ತಾ ಇದ್ದೆ, ಅನಾಥ ಮಕ್ಕಳ ಒಂದು ಮಾಶಾಸನ ಇದೆ. 26,334 ಮಕ್ಕಳಿಗೆ 7 ತಿಂಗಳಿಂದ ಮಾಶಾಸನ ಹೋಗಿಲ್ಲ. 26,334 ಮಕ್ಕಳಿಗೆ 7 ತಿಂಗಳಿಂದ ಸರಿಸುಮಾರು 74 ಕೋಟಿ ಮಾಶಾಸನೆ ಬಿಡುಗಡೆ ಆಗಿಲ್ಲ. ಇತ್ತೀಚೆಗೆ ನಾವು ನೋಡಿದ್ವು, ಸ್ಮಶಾನದಲ್ಲಿ ಕೆಲಸ ಮಾಡೋದ 143 ಜನರಿಗೆ ದುಡ್ಡು ಬಿಡುಗಡೆ ಆಗಿಲ್ಲ ಅಂತ ಹೇಳಿ. ನಾವು ಇತ್ತೀಚೆಗೆ ನೋಡಿದ್ವು, ಭಾಗ್ಯ ಅನ್ನೋ ಮಹಿಳೆ ಹೇಗೆ ಲೈಬ್ರೇರಿಯನ್ ಗ್ರಂಥಪಾಲಕಿ ಸ್ಯಾಲರಿ ಬಂದಿಲ್ಲ ಅಂತ ಬರ್ದಿಟ್ಬಿಟ್ಟು ಸತ್ರು. 18 ಜನ ಈ ಸರ್ಕಾರದಲ್ಲಿ ಬರ್ದಿಟ್ಬಿಟ್ಟು ಸತ್ರು, ಡೆತ್ ನೋಟ್ ಬರ್ದಿಟ್ಬಿಟ್ಟು ಸತ್ರು. ಈ ಸರ್ಕಾರದಲ್ಲಿ ನಾನು ಹೇಳುದು, ಬೆಂಗಳೂರಿನ ಪರಿಸ್ಥಿತಿ ಅಂತೂ ಕೇಳಲೇಬೇಡಿ. ಇಷ್ಟು ಜನ ಗುಂಡಿಗಳಲ್ಲಿ ಬಿದ್ದು ಸತ್ತದ್ದಾಯ್ತು, ಕಸದ ರಾಶಿ ಮನೆ ಹತ್ರ ಆಯ್ತು, ಕಸ ವಿಲೇವಾರಿ ಆಗ್ತಾ ಇಲ್ಲ. ಯಾವ್ದು ಅದ್ರ ಬಗ್ಗೆ ಮಾತಾಡಕ್ಕೆ ಬೇಡ ಅಂತ ಅನ್ಸುತ್ತೆ, ಅಷ್ಟು ಇದಾಗ್ತಾ ಇದೆ. ಇವಾಗ ನಾವು ಫಸ್ಟ್ ರಿಯಾಕ್ಷನ್ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಸರ್ಕಾರಕ್ಕೆ
ನಿಜವಾಗ್ಲೂ ವೋಟ್ ಪೊಲಿಟಿಕ್ಸ್ ಬಿಟ್ಟು ಜನಗಳ ಬಗ್ಗೆ ಕಿಂಚಿತ್ತಾದ್ರೂ ಕಾಳಜಿ ಇದೆಯಾ? ಅಲ್ಲ, ಈ ತಪ್ಪು ಯಾಕಂದ್ರೆ ಬರೀ ಕರ್ನಾಟಕದ ಗಮನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಹೇಳಿಲ್ಲ, ಇಡೀ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಗ್ಯಾರಂಟಿಗಳು, ಅಂದ್ರೆ ಇನ್ಫ್ಯಾಕ್ಟ್ ಬಿಜೆಪಿ ಅಧಿಕಾರ ಇರೋ ಕಡೆನೂ ಕೂಡ ಗ್ಯಾರಂಟಿ ಯೋಜನೆಗಳು. ನನ್ನ ಮೊದಲ ಓಪನಿಂಗ್ ಅದೇ ಇತ್ತು. ನಾನು ಹೇಳಿದ್ದು ನಾವು ಕೊಟ್ಟಿರೋದು ಅಶಕ್ತರಿಯನ್ನು ಸಶಕ್ತ ಮಾಡಕ್ಕೆ, ಅಥವಾ ಯಾರು ಅಸಹಾಯಕರಿದ್ದಾರೆ ಅವ್ರಿಗೆ ಕೊಡ್ತಾ ಇದೀವಿ, ಯಾರು ನಿಜವಾಗ್ಲೂ ಕೈಲಾಗದವರಿದ್ದಾರೆ ಅವ್ರಿಗೆ ಕೊಟ್ಟಿದೀವಿ ಹೊರತು ನಾವು ಎಲ್ಲರಿಗೂ ಫ್ರೀ ಕೊಟ್ಟಿಲ್ಲ. ನನ್ನ ಮೊದಲ ಓಪನಿಂಗ್ ಅದೇ ಇತ್ತು. ನಿಜವಾದ ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಬಿಜೆಪಿ ಮಾತ್ರ ಯಶಸ್ವಿ ಆಗಿದೆ. ಇಲ್ಲ ನಾನ್ ನೋಡಿ ಯಶಸ್ವಿ ಅಥವಾ ಇವ್ರ ನಾವು ಡಿಕ್ಲೇರ್ ಮಾಡುವಾಗ್ಲೇ ನಾವು ಹೇಳಿದೀವಿ ಇಂಥವ್ರಿಗೆ ಕೊಡ್ತೀವಿ ಅಂತ. ಮಾದೇವಪ್ಪ ನಿಮಗೂ ಫ್ರೀ ಇವ್ರಿಗೆ ಫ್ರೀ ಅಂತ ನಾವು ಹೇಳಿಲ್ಲ. ನೀವು ಎಲ್ಲರ ರಾಜ್ಯದ ಜನ ಈ ವಾಹಿನಿ ನೋಡುವವರು ಅದನ್ನ ಒಪ್ಕೋತಾರೆ ಅಂತ ಅನ್ಕೋತೀನಿ. ನೋಡಿ, ನಾವು ಕರೆಂಟ್ ಫ್ರೀ ಅಂತ ಹೇಳಿದ್ವು. ಎಷ್ಟು ಜನ ಮನೆಯಲ್ಲಿ ಕರೆಂಟ್ ಎಷ್ಟು ಈಗ ಬಸ್ ಫ್ರೀ ಅಂತ ಹೇಳಿದ್ವು. ಆಯ್ತು, ಬಸ್ಗಳ ಪರಿಸ್ಥಿತಿ ಯಾವ ತರ ಇದೆ, 4 ನಿಗಮಗಳ ಪರಿಸ್ಥಿತಿ ಯಾವ ತರ ಇದೆ, 4,334 ಕೋಟಿ ದುಡ್ಡು ನಿಗಮಕ್ಕೆ ಕೊಟ್ಟಿಲ್ಲ, ಅಥವಾ ಬಸ್ಸಿನ ನೌಕರರಿಗೆ ಯಾವ ತರ ಸ್ಯಾಲರಿ ಆಗ್ತಾ ಇದೆ, ಗ್ರಾಚ್ಯುಟಿ ಫಂಡ್ ಯಾವ ತರ ಬಾಕಿ ಇದೆ. ನಾನು ನೀವು ಏನಾದ್ರು ಸಮಯ ಕೊಟ್ರೆ ನಮ್ಗೆ ಹೇಳಕ್ಕೆ ಕೊಟ್ಟಿರುವ ಭರವಸೆಗಳನ್ನ ಕೂಡ ಈಡೇರಿಸ್ತಾ ಇಲ್ಲ. ನಿಜವಾದ ಫಲಾನುಭವಿಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಜವಾಗ್ಲೂ ರಾಜೀನಾಮೆ ಕೊಡ್ಬೇಕು. ಯಾಕಂತ ಹೇಳ್ತೀನಿ ಕೇಳಿ, ನಿನ್ನೆ ದಿನ ಅವ್ರ 50 ದಿವಸ ಆಗಿರೋದಕ್ಕೆ ಒಂದು ಬ್ಯಾನರ್ ಹಾಕ್ತಾರೆ. ಆ ಬ್ಯಾನರ್ಗೆ 250 ರೂಪಾಯಿ 300 ರೂಪಾಯಿ ಇರ್ಬೋದಾ ಶ್ರುತಿ? ಇಲ್ಲ 500 ರೂಪಾಯಿ ಇರ್ಬೋದಾ? ಒಂದು ಬ್ಯಾನರ್ಗೆ 998 ರೂಪಾಯಿ ಬ್ಯಾನರ್ ಖರ್ಚಂತ ಹಾಕಿದಾರೆ. 67,000 ಬ್ಯಾನರ್ ಆರ್ಡರ್ ಮಾಡಿದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಯಲ್ಲಿ. ನೋಡಿ, ಹೆಣ್ಮಕ್ಳಿಗೆ 2,000 ಕೊಡ್ತೀರಿ ಅಂತೀರಾ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 5,000 ಕೋಟಿ ತಿಂದು ತೆಗಿದ್ದಾರೆ. ಎಲ್ಲಿ ಹೋಯ್ತು ದುಡ್ಡು? ಹೋದ ಸರಿ ಫೆಬ್ರವರಿಯಲ್ಲಿ ಕೊಡ್ಬೇಕಾಗಿರೋ ದುಡ್ಡು ಇದುವರೆಗೂ ಬಂದಿಲ್ಲ. ಈ ಸರ್ಕಾರ ಚುನಾವಣೆ ಬಂದಾಗ ಜನರ ನೆನಪಾಗುತ್ತೆ ಹೊರತು, ಚುನಾವಣೆಗೋಸ್ಕರ ಗ್ಯಾರಂಟಿಗಳನ್ನು ಕೊಡ್ತಾರೆ ಹೊರತು, ಯಾವುದೇ ಅಭಿವೃದ್ಧಿ ಮಾಡುವಂತಹ ಯಾವುದೇ ಒಂದು ಅವರಿಗೆ ಮಾಡಬೇಕು ಅಂತ ಇಲ್ಲ, ಕಾಳಜಿ ಇಲ್ಲ, ಇಚ್ಛಾಶಕ್ತಿಯೇ ಅವರ ಹತ್ರ ಇಲ್ಲ. ನಾನು ಮತ್ತೊಮ್ಮೆ ಹೇಳ್ತೀನಿ, 1% ಆದ್ರೂ ಜನರಿದ್ದು ಬೆಂಗಳೂರಿನ ಜನರಿಗೆ ಖರ್ಚಾಗ್ತಿದೆಯಾ? ಓಕೆ, ವಾಪಸ್ ಬರ್ತೀನಿ. ಶಿವಕುಮಾರ್ ಸರ್, ನಿಜಕ್ಕೂ ಸುಪ್ರೀಂ ಕೋರ್ಟ್ ಹೇಳಿದ್ರಲ್ಲ ಅರ್ಥ ಇದೆ ಅಂತ ಅನಿಸ್ತು. ಕಾರಣ ಬಹುತೇಕ ರಾಜ್ಯಗಳಲ್ಲಿ ಬೊಕ್ಕಸ ಬರಿದಾಗ್ತಾ ಇದೆ, ಸಾಲದ ಸುಳಿಯಲ್ಲಿ ಸಿಲುಕಾಕಿಕೊಳ್ತಾ ಇದೆ ಅಂತ. ಹಂಗಂದ ಮಾತ್ರಕ್ಕೆ ನಮ್ಮ ಕರ್ನಾಟಕದ ವಿಚಾರ ನಾವು ಗಮನಿಸಿದ್ರೆ, ದೇಶದ ಈ GDP ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಮುನ್ನೆಲೆಯಲ್ಲಿದೆ ಅಂತ ನಾವು ಕೇಳ್ತೀವಿ. ಇಲ್ಲೇ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದೆ ಕಾಂಗ್ರೆಸ್ ಸರ್ಕಾರ, ಆದ್ರೆ ದಿವಾಳಿ ಆಗಿಲ್ಲ, ಬೊಕ್ಕಸ ಬರಿದಾಗಿಲ್ಲ, ಎಲ್ಲವನ್ನ ಕೂಡ ಮ್ಯಾನೇಜ್ ಮಾಡ್ತಾ ಇದೆ ಸರ್ಕಾರ ಅಂತ. ನಿಜಕ್ಕೂ ದೇಶದ ಆರ್ಥಿಕತೆಯ ಮೇಲೆ, ರಾಜ್ಯದ ಆರ್ಥಿಕತೆಯ ಮೇಲೆ ಈ ಗ್ಯಾರಂಟಿ ಯೋಜನೆಗಳು ಪ್ರಭಾವ ಬೀರುತ್ತಾ, ಸಮಸ್ಯೆಯನ್ನು ಉಂಟು ಮಾಡಬಹುದು? ಖಂಡಿತವಾಗೂ ಬೀರಿದೆ, ಪ್ರಭಾವ ಬೀರಿದೆ. ಅದಕ್ಕೆ ಕಾರಣ ಇಷ್ಟೇ, ಆಯವ್ಯಯ ಬಡ್ಜೆಟ್ ಮಾಡುವಾಗ ಸರಿಯಾದ ಮನಸ್ಥಿತಿ, ವೈಜ್ಞಾನಿಕವಾಗಿ ನಾವು ಯೋಚನೆ ಮಾಡದೆ ಹೋದ್ರೆ ಈ ಪರಿಸ್ಥಿತಿ ಖಂಡಿತ ಬರ್ತದೆ. ಎಲೆಕ್ಷನ್ನಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಆಶ್ವಾಸನೆ ಕೊಡುತ್ತೆ. ಆಶ್ವಾಸನೆ ಕೊಡೋಕೆ ಮೊದಲು ಅವ್ರು ಅಧ್ಯಯನ ಮಾಡಬೇಕು. ನಮ್ಮ ಬಡ್ಜೆಟ್ ಏನು, ನಮ್ಮ ಗಾತ್ರ ಏನು, ಆಯವ್ಯಯ ಏನು ಅದನ್ನು ಅವಲೋಕಿಸಿ ಅವ್ರು ಮಾಡಬೇಕು. ಈಗ ಇಲ್ಲೇ ನೋಡಿ, ಅಭಿವೃದ್ಧಿ ಕೆಲಸಗಳು ಯಾವುದೂ ಆಗ್ತಾ ಇಲ್ಲ. ಅವ್ರೇನೇ ರಾಜಕೀಯ ವ್ಯಕ್ತಿಗಳು ಹೇಳಿ, ಇಫ್ ಯು ಇನ್ಫ್ರಾಸ್ಟ್ರಕ್ಚರ್ ಬೇಕಾದಂಥ ನೀವು ಸವಲತ್ತು ಅಥವಾ ಹಣಕಾಸಿನ ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಡೆವಲಪ್ಮೆಂಟ್ ಆಗಲ್ಲ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಲ್ಲ ಆದಮೇಲೆ ಡೆವಲಪ್ಮೆಂಟ್ಸ್ ಭಾಳ ಖಂಡಿತವಾಗಿದೆ. ಈಗ ನೀವೇನು ಗ್ಯಾರಂಟಿ ಯೋಜನೆ ಕೊಡ್ತೀರೋ ಅದರಿಂದ ಎಷ್ಟು ಮಟ್ಟಿಗೆ ಅನುಕೂಲ ಆಗಿದೆ. ಈಗ ನಮ್ಮ ರಾಜ್ಯದಲ್ಲಿ ಲೇಡೀಸ್ಗೆ ನೀವು ಪ್ರತಿ ತಿಂಗಳು 2,000 ಕೊಡ್ತೀನಿ ಅಂತೀರಾ, ಅದ್ರ ಪರಿಣಾಮ ಏನಾಗಿದೆ? ಎಷ್ಟು ಮಟ್ಟಿಗೆ ಆ 2,000ಕ್ಕೆ ಬದಲು 10,000 ಒಬ್ಬ ಮಹಿಳೆ ಖರ್ಚು ಮಾಡ್ತಿದ್ದಾರೆ. ಎಲ್ರಿಗೂ ಗೊತ್ತಿರೋ ವಿಷಯ. 2,000 ಮತ್ತೆ ಬಸ್ ಫ್ರೀ. ಈಗ ಎಲ್ಲ ಮಹಿಳೆಯರು they want to visit so many places. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.